ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಕುಂದ್ರ. ಇವತ್ತು ಒಂದು ವಿಶೇಷವಾದಂತಹ ದಿನ, ಫೆಬ್ರವರಿ 19. ಹಿಂದುವಿ ಸ್ವರಾಜ್ಯಕ್ಕಾಗಿ ಹೋರಾಟವನ್ನ ಮಾಡಿ ಮೊಘಲರ ಹಿಮ್ಮೆಟ್ಟಿಸಿದಂತಹ ಅಥವಾ ಮುಸ್ಲಿಂ ದೊರೆಗಳ ಆಡಳಿತ ಶಾಹಿ ನೀತಿಯನ್ನ ವಿರೋಧಿಸಿ ಅವರ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಅವರ ಹೆಡಮುರಿ ಕಟ್ಟಿದಂತಹ ಶಿವಾಜಿ ಮಹಾರಾಜರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳಬೇಕಾಗುತ್ತೆ. ಇವತ್ತಿಗೂ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಅಪಸ್ವರವಿದೆ. ನಮ್ಮಲ್ಲೇ ಪುಲಿಕೇಶಿ ಇದ್ದಾನೆ ಅಥವಾ ಬೇರೆ ಬೇರೆ ಮದಕರಿ ನಾಯಕ ಇದ್ದಾನೆ, ಅನೇಕ ನಾಯಕರು ಇರುವಾಗ ಯಾಕೆ ಶಿವಾಜಿಯನ್ನ ಇಷ್ಟರ ಮಟ್ಟಿಗೆ ವೈಭವೀಕರಿಸಬೇಕು ಅಂತ. ಪ್ರಿಯ ಮಿತ್ರರೇ, ಶಿವಾಜಿ ಹೋರಾಡಿದ್ದು ಹಿಂದುತ್ವಕ್ಕಾಗಿ. ಹಿಂದುವಿ ಸ್ವರಾಜ್ಯವನ್ನ ನಾನು ಸ್ಥಾಪಿಸ್ತೇನೆ, ಏನು ಮುಸ್ಲಿಂ ಶಾಹಿಗಳು ನಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಟೊಂಕಗಟ್ಟಿ ನಿಂತವರು ಶಿವಾಜಿ ಮಹಾರಾಜ. ಬೇರೆ ಎಲ್ಲ ರಾಜರು ಕೂಡ ಅವರ ಜಾತಿಗಾಗಿ ಅಥವಾ ಬೇರೆ ಬೇರೆ ವಿಚಾರಗಳಿಗಾಗಿ ಹೋರಾಟವನ್ನ ಮಾಡಿದ್ರೆ, ಶಿವಾಜಿ ಮಹಾರಾಜರು ಹಿಂದುತ್ವಕ್ಕಾಗಿ ಹೋರಾಟವನ್ನ ಮಾಡ್ತಾರೆ. ಹಾಗಂತ ಹೇಳಿ ಅವರಿಗೆ ಮುಸಲ್ಮಾನರೊಟ್ಟಿಗೆ ಸಂಬಂಧವೇ ಇರಲಿಲ್ವಾ? ಖಂಡಿತವಾಗಿಯೂ ಅಲ್ಲ. ಆರಂಭದ ದಿನಗಳಲ್ಲಿ ಅವರ ವಂಶ ಏನಿದೆ ಅವರೆಲ್ಲರೂ ಕೂಡ ಮುಘಲ್ ಸಾಮ್ರಾಜ್ಯದ ಒಟ್ಟಿಗೆ ಒಪ್ಪಂದವನ್ನ ಮಾಡ್ಕೊಂಡಿದ್ರು ಅಥವಾ ಅವರೊಟ್ಟಿಗೆ ಬೆಳೆದು ಬಂದಿದ್ರು. ಆದ್ರೆ ಶಿವಾಜಿ ಮಹಾರಾಜರು ಯಾವಾಗ ಅವರಿಗೆ ಅರಿವಾಗುತ್ತೋ ಇದನ್ನ ಇದೇ ರೀತಿಯಲ್ಲಿ ಬಿಟ್ರೆ ನಮ್ಮ ಹಿಂದೂ ರಾಷ್ಟ್ರವನ್ನ ಕಲ್ಪನೆ ಅಥವಾ ಹಿಂದೂಗಳನ್ನ ಇವರು ಮಟ್ಟ ಹಾಕ್ತಾರೆ ಅಂತ ಅವರಿಗೆ ಅರಿವಾಗುತ್ತೋ ಅಂದಿನಿಂದ ಅವರು ಒಂದು ರೀತಿಯಲ್ಲಿ ಟೊಂಕ ಕಟ್ಟಿ ನಿಲ್ತಾರೆ ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕಾಗಿ. ಸೊ ಅವರ ಕುರಿತಾಗಿರ್ತಕ್ಕಂಥ ಒಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಜುನ್ನಾರ್ ಪಟ್ಟಣಕ್ಕೆ ಹತ್ತಿರ ಇರುವಂತಹ ಶಿವನೇರಿ ಬೆಟ್ಟದ ಕೋಟೆಯಲ್ಲಿ ಜನಿಸಿದರು. ಇದು ಪ್ರಸ್ತುತ ಪುಣೆ ಜಿಲ್ಲೆಯಾಗಿದೆ. ಮಹಾರಾಷ್ಟ್ರ ಸರ್ಕಾರವು ಫೆಬ್ರವರಿ 19ರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮವನ್ನ ಶಿವಾಜಿ ಜಯಂತಿ ಅಂತ ಕರೆಯುವಂತಹ ರಜಾದಿನ ಅಂತ ಘೋಷಿಸಿದೆ. ಇಂಥ ರಜಾದಿನ ಮಾಡಬೇಕಾದ್ರೆ ಅವರು ಮರಾಠಕ್ಕೆ ಅಥವಾ ಹಿಂದೂ ರಾಷ್ಟ್ರಕ್ಕೆ ಅಥವಾ ಭಾರತಕ್ಕೆ ಏನೋ ದೊಡ್ಡ ಮಟ್ಟದಲ್ಲಿ ಮಾಡಿರ್ಬೇಕಲ್ವಾ? ಅದೇನು ಅಂತ ಈಗ ನೋಡ್ಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸ್ಥಳೀಯ ದೇವತೆಯಾದಂತಹ ಶಿವಾಯಿ ದೇವತೆಯ ನಂತರ ಅವರಿಗೆ ಶಿವಾಜಿ ಎಂಬಂತ ಹೆಸರನ್ನು ನೀಡಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಮರಾಠ ಜನರಲ್ ಶಹಾಜಿ ಭೋಸ್ಲೆ, ಬಹಳ ಅಪ್ರತಿಮವಾದಂತ ಯೋಧ. ಡೆಕ್ಕನ್ ಸುಲ್ತಾನರ ಸೇವೆಯನ್ನ ಕೂಡ ಇವರು ಸಲ್ಲಿಸಿದರು. ಅವರ ತಾಯಿ ದೇವಗಿರಿ ಯಾದವ್ ರಾಜ ಮನೆತನದ ಸಿಂಧ್ಗೇಡ್ನ ಲಕೂಜಿ ಜಾಧವ್ ಅವರ ಮಗು ಜೀಜಾಬಾಯಿ. ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಭೋಸ್ಲೆ ಕುಲಕ್ಕೆ ಸೇರಿದವರು. ಅವರ ಅಜ್ಜ ಮಲೋಜಿ ಅಹಮದ್ ನಗರದ ಸುಲ್ತಾನರ ಪ್ರಬಲ ಜನರಲ್ ಆಗಿದ್ರು. ನಾನು ಹೇಳ್ದೆ ಅಲ್ಲ, ಶಿವಾಜಿ ಮಹಾರಾಜರ ಕುಟುಂಬಕ್ಕೂ ಮತ್ತು ಮುಸ್ಲಿಂ ದೊರೆಗಳಿಗೂ ಕೂಡ ಅವಿನಾಭಾವ ಸಂಬಂಧ ಇತ್ತು. ಆದ್ರೆ ಶಿವಾಜಿ ಅವರ ಜನನದ ನಂತರ ಅವರಿಗೆ ಅರಿವಾಗುತ್ತೆ, ನಾವು ಇದೇ ರೀತಿಯಲ್ಲಿ ಮುಂದುವರಿದ್ರೆ ಮುಂದೊಮ್ಮೆ ಭಾರತದಲ್ಲಿ ಹಿಂದೂಗಳೇ ಇರಲ್ಲ, ಹಿಂದೂಗಳ ದೇವಸ್ಥಾನವನ್ನೆಲ್ಲ ಇವರು ಧ್ವಂಸ ಮಾಡ್ತಾರೆ ಅನ್ನುವ ಕಾರಣಕ್ಕೆ ಶಿವಾಜಿ ರೆಬಲ್ ಆಗ್ತಾರೆ. ಅವರಿಗೆ ರಾಜ ಎಂಬ ಬಿರುದನ್ನು ಕೂಡ ನೀಡಲಾಗಿತ್ತು. ಮಿಲಿಟರಿ ವೆಚ್ಚಗಳಿಗಾಗಿ ಅವರಿಗೆ ಪುಣೆ, ಸುಪೆ, ಚಕನ್ ಮತ್ತು ಇಂದಾಪುರದ ದೇಶಮುಖಿ ಹಕ್ಕುಗಳನ್ನು ಕೂಡ ನೀಡಲಾಯಿತು. ಅವರ ಕುಟುಂಬಕ್ಕೆ ನಿವಾಸವಾಗಿ ಶಿವನೇರಿ ಕೋಟೆಯನ್ನು ಸಹ ಅವರಿಗೆ ನೀಡಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರ ಜನನದ ಸಮಯದಲ್ಲಿ 3 ಇಸ್ಲಾಮಿಕ್ ಸುಲ್ತಾನರು ಡೆಕ್ಕನ್ನಲ್ಲಿ ಅಧಿಕಾರವನ್ನ ಹೊಂದಿದ್ರು. ಬಿಜಾಪುರ, ಅಹಮದ್ ನಗರ ಮತ್ತು ಗೋಲ್ಕಂಡ ಈ ಎಲ್ಲ ನಗರಗಳಲ್ಲಿ ಮುಸ್ಲಿಂ ದೊರೆಗಳು ಅಧಿಕಾರವನ್ನ ಮಾಡ್ತಾ ಇದ್ರು. ಕೇವಲ ಅಧಿಕಾರವನ್ನ ಮಾಡ್ತಾ ಇರಲಿಲ್ಲ, ಬದಲಿಗೆ ಯಾರೆಲ್ಲ ಹಿಂದೂಗಳಿದ್ದಾರೆ ಅಥವಾ ಹಿಂದೂಗಳ ದೇವಸ್ಥಾನವೇನಿದೆ ಇದೆಲ್ಲವನ್ನು ಧ್ವಂಸ ಮಾಡುವಂಥದ್ದು, ಹಿಂದೂಗಳ ಮೇಲೆ ಬೇಡದ ಟ್ಯಾಕ್ಸ್ ಗಳನ್ನ ಹಾಕುವಂತ ಕ್ರಿಯೆಗಳನ್ನು ಕೂಡ ಅವರು ಮಾಡ್ತಾ ಇದ್ರು. ಶಹಾಜಿ ಆಗಾಗ್ಗೆ ಅಹಮದ್ ನಗರದ ನಿಜಾಮಾಹಿ, ಬಿಜಾಪುರ, ಅದ್ಮಿಲ್ಲಾ ಮತ್ತು ಮೊಘಲರ ನಡುವೆ ನಿಷ್ಠೆಯನ್ನ ಕೂಡ ಬದಲಾಯಿಸ್ತಾ ಇದ್ರು. ಆದ್ರೆ ಅವರು ಪುಣೆಯಲ್ಲಿ ತಮ್ಮ ಜಾಗೀರ್ ಮತ್ತು ಅವರ ಸಣ್ಣ ಸೈನ್ಯವನ್ನ ಕೂಡ ಉಳಿಸಿಕೊಂಡಿದ್ರು. ಬಿಜಾಪುರ ಸುಲ್ತಾನರೊಂದಿಗಿನ ಸಂಘರ್ಷ 1646ರಲ್ಲಿ ಶಿವಾಜಿ ಮಹಾರಾಜರಿಗೆ 16 ವರ್ಷದ ವಯಸ್ಸಿರುವಾಗಿದ್ದಾಗಲೇ ಸುಲ್ತಾನದ ಆರೋಗ್ಯದಿಂದ ಬಿಜಾಪುರ ಆಸ್ಥಾನದಲ್ಲಿ ಉಂಟಾದಂತಹ ಗೊಂದಲವನ್ನ ಸಂಪೂರ್ಣವಾಗಿ ಲಾಭವನ್ನ ಪಡೆದುಕೊಂಡು ತೋಂಡ್ರಾ ಕೋಟೆಯನ್ನ ವಶಪಡಿಸಿಕೊಂಡರು. ಕೇವಲ 16 ವರ್ಷ ಇರುವಾಗ ಮತ್ತು ಅಲ್ಲಿ ಅವರು ಕಂಡುಕೊಂಡಂತ ದೊಡ್ಡ ನಿಧಿಯನ್ನ ವಶಪಡಿಸಿಕೊಂಡರು. ನಂತರದ 2 ವರ್ಷಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಪುಣೆಯ ಬಳಿಯ ಪುರಂದರ್, ಕೊಂದನ ಮತ್ತು ಚಕನ್ ಸೇರಿದಂತೆ ಹಲವಾರು ಅಗತ್ಯ ಕೋಟೆಗಳನ್ನು ವಶಪಡಿಸಿಕೊಂಡರು. ಅವರ ಸುಪಾ, ಭರಾಮತಿ ಮತ್ತು ಇಂದಾಪುರದ ನೇರ ನಿಯಂತ್ರಣವನ್ನು ಸಹ ಪಡೆದುಕೊಂಡರು. ತೋನ್ರಾದಲ್ಲಿ ಪತ್ತೆಯಾದಂತ ನಿಧಿಯನ್ನ ಬಳಸಿಕೊಂಡು ಹೊಸ ಕೋಟೆ ರಾಜ್ಗಢ್ ಅನ್ನು ನಿರ್ಮಿಸಿದ್ರು. ಇವತ್ತಿಗೂ ಕೂಡ ರಾಜ್ಗಢ್ ಬಹಳ ಗಟ್ಟಿಯಾಗಿ ನಿಂತಿದೆ. ಇದನ್ನ ಶಿವಾಜಿ ಮಹಾರಾಜರು ಕಟ್ಟಿಸಿದಂಥದ್ದು. ಇದು 1 ದಶಕಕ್ಕೂ ಹೆಚ್ಚು ಕಾಲ ಅವರ ರಾಜಧಾನಿಯಾಗಿತ್ತು.
ಇದರ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಕೊಂಕಣಕ್ಕೆ ತೆರಳಿ ಪ್ರಮುಖ ಪಟ್ಟಣವಾದಂತ ಕಲ್ಯಾಣದ ಮೇಲೆ ಹಿಡಿತವನ್ನ ಸಾಧಿಸಿದರು. ಬಿಜಾಪುರ ಸರ್ಕಾರವು ಈ ಘಟನೆಗಳನ್ನ ಗಮನಿಸಿ ಮಧ್ಯ ಪ್ರವೇಶಿಸಲು ಪ್ರಯತ್ನಿಸಿತು. ಜುಲೈ 25, 1648ರಂದು ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಿಯಂತ್ರಿಸುವ ಪ್ರಯತ್ನದಲ್ಲಿ ಬಿಜಾಪುರ ಸರ್ಕಾರದ ಆದೇಶದ ಮೇರೆಗೆ ಬಾಜಿ ಫೋರ್ಪಡೆ ಎಂಬ ಸಹ ಮರಾಠ ಸರ್ದಾರ್ ಶಹಾಜಿಯನ್ನ ಜೈಲಿಗೆ ಹಾಕಿದರು. ಜಿಂಜಿಯಾ ಸಿರಿ ಹಿಡಿಯುವಿಕೆಯನ್ನ ಕರ್ನಾಟಕದಲ್ಲಿ ಅಧಿಲ್ಮಾನ ಸ್ಥಾನವನ್ನ ಕೂಡ ಭದ್ರಪಡಿಸಿದ ನಂತರ ಶಹಾಜಿಯನ್ನ 1649ರಲ್ಲಿ ಬಿಡುಗಡೆ ಮಾಡಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ವಿಜಯಗಳನ್ನ ನಿಲ್ಲಿಸಿದ್ರು ಮತ್ತು ತಮ್ಮ ಹೋರಾಟಗಳನ್ನ ನಿಲ್ಲಿಸಿದ್ರು ಮತ್ತು 1649 ಮತ್ತು 1655ರ ನಡುವೆ ತಮ್ಮ ಯಾವುದೇ ಹೋರಾಟಗಳನ್ನ ಮಾಡದೆ ಮೌನವಾಗಿ ಗಟ್ಟಿಯಾಗಿ ಕುಳಿತು. ಯಾಕಂತ ಹೇಳಿದ್ರೆ ಅವರಿಗೆ ಅರಿವಿತ್ತು ಸ್ವಲ್ಪ ಸಮಯ ನಾವು ಹಿಂಜರಿಬೇಕು ಅಥವಾ ನಾವು ಸ್ತಬ್ಧವಾಗಬೇಕು ಅಂತ ಹೇಳಿ. ಸ್ತಬ್ಧ ಆದ ನಂತರ ಶಿವಾಜಿ ಮಹಾರಾಜರು ಹೊರಡ್ತಾರೆ, ದೊಡ್ಡ ಒಂದು ಆಕ್ರಮಣಕ್ಕೆ ಹೊರಡ್ತಾರೆ. ತನ್ನ ತಂದೆಯ ಬಿಡುಗಡೆಯ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ದಾಳಿಯನ್ನ ಪುನರಾರಂಭಿಸ್ತಾರೆ ಮತ್ತು 1656ರಲ್ಲಿ ಬಿಜಾಪುರದ ಸಹ ಮರಾಠ ಸಾಮಂತ ಚಂದ್ರರಾವ್ ಮೋರೆ ಅವರನ್ನ ಕೊಂದು ಇಂದಿನ ಮಹಾಬಲೇಶ್ವರದ ಗಿರಿಧಾಮದ ಬಳಿ ಜವಳಿ ಕಣಿವೆಯನ್ನ ಅವನಿಂದ ವಶಪಡಿಸಿಕೊಂಡರು. ಬೋನ್ಸಾಲೆ ಮತ್ತು ಮೋರ್ ಕುಟುಂಬಗಳ ಜೊತೆಗೆ ಬಿಜಾಪುರದ ಆದಿಲ್ ಶಾಹಿಗೆ ಸೇವೆ ಸಲ್ಲಿಸಿದ ಇತರ ಹಲವರು ಇದ್ರು. ಅವರಲ್ಲಿ ಸಾವಂತವಾಡಿಯ ಸಾವಂತ್, ಮುದೋಳದ ಪೋರ್ಕಡೆ, ಫಾಲ್ವನ್ನ ನಿಂಬಾಳ್ಕರ್, ಶಿರ್ಕೆ, ಮಾನೆ ಮತ್ತು ಮೋಹಿತ್ ಸೇರಿದ್ದಾರೆ. ಇವರಲ್ಲಿ ಅನೇಕರು ದೇಶಮುಖಿ ಅಧಿಕಾರವನ್ನ ಹೊಂದಿದ್ರು. ಈ ಪ್ರಬಲ ಕುಟುಂಬಗಳನ್ನ ಅಸಮರ್ಥಗೊಳಿಸಲು ಛತ್ರಪತಿ ಶಿವಾಜಿ ಮಹಾರಾಜರು ವೈವಾಹಿಕ ಮಂತ್ರಿಗಳನ್ನ, ದೇಶಮುಖರನ್ನ ತಪ್ಪಿಸಲು ಹಳ್ಳಿಯ ಪಾಟೀಲ್ನೊಂದಿಗೆ ನೇರವಾಗಿ ವ್ಯವಹರಿಸುವುದು ಮತ್ತು ಅವರೊಂದಿಗೆ ಹೋರಾಡುವುದು ಸೇರಿದಂತೆ ವಿವಿಧ ತಂತ್ರಗಳನ್ನ ಬಳಸಿದ್ರು. ಅವರ ನಂತರದ ವರ್ಷಗಳಲ್ಲಿ ಶಹಾಜಿ ತನ್ನ ಮಗನೊಂದಿಗೆ ದ್ವಂದ್ವ ಸಂಬಂಧವನ್ನ ಹೊಂದಿದ್ರು ಮತ್ತು ಅವರ ಧಿಕ್ಕಾರದ ಚಟುವಟಿಕೆಗಳನ್ನ ನಿರಾಕರಿಸಿದ್ರು. ಶಹಾಜಿ 1664ರಿಂದ 1665ರ ಸುಮಾರಿಗೆ ಭೇಟಿಯ ಅಪಘಾತದಲ್ಲಿ ನಿಧನರಾದರು. ಇವರು ಶಹಾಜಿ ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಶಿವಾಜಿಯವರ ತಂದೆ. ಅದಾದ ನಂತರ ಅಲ್ಲಿ ಅಧಿಕಾರವನ್ನ ವಹಿಸ್ಕೊಳ್ತಾರೆ ಛತ್ರಪತಿ ಶಿವಾಜಿ. ಅದರ ನಂತರದ ಇತಿಹಾಸವೇ ಬಹಳ ರೋಚಕವಾಗಿರುವಂಥದ್ದು. ಛತ್ರಪತಿ ಶಿವಾಜಿ ಮಹಾರಾಜರು 1657ರವರೆಗೆ ಮೊಘಲ್ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಸಹಬಾಳ್ವೆಯನ್ನ ಉಳಿಸಿಕೊಂಡರು. ಬಿಜಾಪುರ ಕೋಟೆಗಳು ಮತ್ತು ಹಳ್ಳಿಗಳ ಮೇಲಿನ ತಮ್ಮ ಹಕ್ಕನ್ನ ಅಧಿಕೃತವಾಗಿ ಗುರುತಿಸುವ ಬದಲು ಅವರು ಡೆಕ್ಕನ್ ಮೊಘಲ್ ವೈಸ್ರಾಯ್ ಮತ್ತು ಮೊಘಲ್ ಆಡಳಿತಗಾರನ ಮಗ ಔರಂಗಜೇಬನಿಗೆ ಬಿಜಾಪುರವನ್ನ ವಶಪಡಿಸಿಕೊಳ್ಳುವಲ್ಲಿ ಸಹಾಯವನ್ನ ಕೂಡ ಮಾಡಿದ್ರು. ಒಂದು ರೀತಿಯಲ್ಲಿ ಈ ದನವನ್ನ, ಒಂದು ಗಾದೆ ಮಾತಿದೆ, ದನವನ್ನ ಬಿಟ್ಟು ಹೊಡಿಬೇಕು ಅಂತ ಹೇಳಿ, ಅದೇ ಪ್ರಯತ್ನವನ್ನ ಮಾಡಿದ್ರು ಶಿವಾಜಿ ಮಹಾರಾಜ್. ಮೊಘಲ್ ಪತ್ರಿಕೆಯಿಂದ ಆವೃತ್ತರಾದ ಛತ್ರಪತಿ ಶಿವಾಜಿ ಮಹಾರಾಜರು ಬಿಜಾಪುರದಿಂದ ಉತ್ತಮ ಕೊಡುಗೆಯನ್ನ ಪಡೆದ ನಂತರ ಮೊಘಲ್ ಡೆಕ್ಕನ್ ಮೇಲೆ ದಾಳಿಯನ್ನು ನಡೆಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಮೊಘಲರ ನಡುವಿನ ಮೊದಲ ಘರ್ಷಣೆಗಳು ಮಾರ್ಚ್ 1657ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಇಬ್ಬರ ಅಧಿಕಾರಿಗಳು ಅಹಮದ್ ನಗರ ಬಳಿಯ ಮೊಘಲ್ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಸಂಭವಿಸಿತು. ಜನ್ನಾರ್ನಲ್ಲಿ ನಡೆದಂತ ದಾಳಿಗಳ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು 3 ಲಕ್ಷ ನಗದು ಮತ್ತು 200 ಕುದುರೆಗಳನ್ನ ಪಡೆದ ಇತರ ದಾಳಿಗಳನ್ನ ಕೂಡ ಅವರು ನಡೆಸಿದ್ರು. ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಔರಂಗಜೇಬ್ ನಾಸಿರ್ ಖಾನ್ ಅವರನ್ನ ಕಳಿಸಿದ್ರು. ಅವರನ್ನ ಅಹಮದ್ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪಡೆಗಳನ್ನ ಸೋಲಿಸಿದ್ರು. ಆದಾಗ್ಯೂ ಕೂಡ ಔರಂಗಜೇಬನ ಛತ್ರಪತಿ ಶಿವಾಜಿ ಮಹಾರಾಜರ ವಿರುದ್ಧದ ಪ್ರತಿಕ್ರಮಗಳಿಗೆ ಮಳೆಗಾಲ ಹಾಗೂ ಚಕ್ರವರ್ತಿ ಶಹಜಾನ್ ಅನಾರೋಗ್ಯದ ನಂತರ ತನ್ನ ಸಹೋದರರೊಂದಿಗೆ ಮೊಘಲ್ ಕಿರೀಟಕ್ಕಾಗಿ ನಡೆಸಿದ ಹೋರಾಟವು ಕೂಡ ಅಡ್ಡಿಯಾಗಿತ್ತು. ಸೊ ಒಂದರ್ಥದಲ್ಲಿ ಶಿವಾಜಿ ಮಹಾರಾಜರು ಮೊದಲಿಗೆ ಮೊಘಲರೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಂಡು, ಸ್ನೇಹವನ್ನ ಬಳಸ್ಕೊಂಡು, ಆ ಬಳಿಕ ಅವರದ್ದೇ ಕುದುರೆಗಳನ್ನ ಅಥವಾ ಅವರ ನಗದುಗಳನ್ನ ಬಳಸಿಕೊಂಡೆ ಅವರ ವಿರುದ್ಧವಾಗಿ ಹೋರಾಟವನ್ನ ಆರಂಭಿಸಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರು ಹನುಮನ್ ಜಯಂತಿಯ ಸಂಜೆ ಏಪ್ರಿಲ್ 3ರಿಂದ 5ರ ಸುಮಾರಿಗೆ 50ನೇ ವಯಸ್ಸಿನಲ್ಲಿ ನಿಧನರಾದರು. ಅವರ ಸಾವಿಗೆ ನಿಖರವಾದ ಕಾರಣ ಇವತ್ತಿಗೂ ಕೂಡ ತಿಳಿದಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಮಕ್ಕಳಿಲ್ಲದ ಹಿರಿಯ ಪತ್ನಿ ಪುತಲಾಬಾಯಿ ಅವರ ಅಂತ್ಯಕ್ರಿಯೆಗೆ ಚಿತೆಗೆ ಹಾರಿ ಸತಿ ಸಂಸ್ಕಾರವನ್ನ, ಅಂದ್ರೆ ಅಂದಿನ ಸಂದರ್ಭದಲ್ಲಿ ಇದ್ದಂತ ಸಾಮಾನ್ಯವಾದಂತಹ ಪದ್ಧತಿಗಳೇನಿತ್ತು ಅದರ ರೀತಿಯಲ್ಲೇ ಸತಿ ಸಂಸ್ಕಾರವನ್ನ ಕೂಡ ನೆರವೇರಿಸಿದ್ರು. ಸಕ್ವಾಬಾಯಿ ಎಂಬ ಇನ್ನೊಬ್ಬ ಜೀವಂತ ಪತ್ನಿಗೆ ಚಿಕ್ಕ ಮಗಳಿದ್ಲು. ಹಾಗಾಗಿ ಆಕೆಗೆ ಸತಿ ಪದ್ಧತಿಗೆ ಒಳಗೊಡ್ಲಿಕ್ಕೆ ಯಾವುದೇ ಅವಕಾಶಗಳಿರಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ಸೋಯರಾಬಾಯಿ ವಿವಿಧ ಆಡಳಿತ ಮಂತ್ರಿಗಳೊಂದಿಗೆ ಸೇರಿ ತನ್ನ ಮಲಮಗ ಸಂಭಾಜಿಯ ಕತೆ ಈಗಾಗಲೇ ನಾವು ಹೇಳಿದ್ದೇವೆ, ಅದರ ಬಗ್ಗೆ ಮೂವಿಗಳು ಕೂಡ ಬಂದಿದೆ. ಬಟ್ ಸಂಭಾಜಿಯ ಬದಲಿಗೆ ತನ್ನ ಮಗನಾದಂತ ರಾಜಾರಾಮ್ಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಹೇಳಿ ಸಂಚನ ರೂಪಿಸ್ತಾರೆ. 10 ವರ್ಷದ ಹುಡುಗ ರಾಜಾರಾಮ್ನನ್ನ ಏಪ್ರಿಲ್ 21, 1680ರಂದು ಸಿಂಹಾಸನದ ಮೇಲೆ ಕೂರಿಸಲಾಯಿತು. ಆದರೂ ಕೂಡ ಆ ಅಧಿಕಾರವನ್ನ ಯಾರು ಪಡಿಬೇಕೋ ಅವರೇ ಪಡಿಬೇಕಲ್ವ.
ಅದುವರೆಗೂ ಮೌನವಾಗಿದ್ದ ಸಂಭಾಜಿ ಹೋರಾಟವನ್ನ ಮಾಡ್ತಾರೆ. ಅಂದಿನ ಸೇನಾನಿಯನ್ನ ಕೊಂದು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಬಹುಶಃ ಸಂಭಾಜಿ ಅಧಿಕಾರಕ್ಕೆ ಬಂದ ನಂತರ ನಡೆದದ್ದೆಲ್ಲವೂ ಕೂಡ ಇತಿಹಾಸವೇ. ಅಂಥ 75 ವರ್ಷದ ಮುದುಕ ಔರಂಗಜೇಬನೇ ದಿಲ್ಲಿಯಿಂದ ಹೊರಟು ಮರಾಠಕ್ಕೆ ಬರಬೇಕು ಅಂತ ಹೇಳಿದ್ರೆ ಯಾವ ಮಟ್ಟಿಗಿನ ಕಾಟವನ್ನು ಅವರಿಗೆ ಕೊಟ್ಟಿರ್ಬೇಕು, ನೀವೇ ಯೋಚನೆ ಮಾಡಿ. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೂ ಕೂಡಲೇ ಪದೇ ಪದೇ ಕೆಲವು ಪ್ರಶ್ನೆಗಳು ಕೇಳಿ ಬರ್ತದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಹೇಗೆ ಸತ್ರು? ಇದು ದೊಡ್ಡ ಪ್ರಶ್ನೆ ಅನೇಕರಿಗಿರುವಂತದ್ದು. ಯಾವ ಮೊಘಲ್ ದೊರೆಯೂ ಕೂಡ ಅವರನ್ನ ಕೊಲ್ಲಿಲ್ಲ, ಬದಲಿಗೆ ಅನಾರೋಗ್ಯದಿಂದ ಸತ್ರು. ಪೋರ್ಚುಗೀಸ್ ನಲ್ಲಿನ ಸಮಕಾಲೀನ ಕೃತಿಯಾದ ಬಿಬ್ಲಿಯೋಟಿಕಾ ನ್ಯಾಷನಲ್ ಡಿ ಲಿಸ್ಟೋವಾದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸಾವಿಗೆ ದಾಖಲಾದಂತ ಕಾರಣವೆಂದರೆ ಅಂತ್ರಾಕ್ಸ್ ಅನ್ನುವಂತಹ ಒಂದು ರೋಗ. ಅದಾಗಿಯೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯಾದಂತಹ ಸಭಾಸದ್ ಬಕರ್ನ ಲೇಖನ ಕೃಷ್ಣಾಜಿ ಅನಂತ್ ಸುಭಾಸ್ ಅವರು ಸಾವಿಗೆ ಜರ ಕಾರಣ ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಮತ್ತೊಂದು ಪ್ರಶ್ನೆ ಅವರ ಬಗ್ಗೆ ಪದೇ ಪದೇ ಕೇಳ್ತದೆ, ಶಿವಾಜಿ ಮಹಾರಾಜರನ್ನ ಛತ್ರಪತಿ ಅಂತ ಯಾಕೆ ಕರೀತಾರೆ? ಈ ಪದವನ್ನ ಚಕ್ರವರ್ತಿ ಅಥವಾ ಸಾರ್ವಭೌಮ ಮತ್ತು ಜನರ ರಕ್ಷಕನ ಸಾಂಕೇತಿಕ ಪ್ರಾತಿನಿಧ್ಯಕ್ಕೆ ಸಮಾನವೆಂದು ಪರಿಗಣಿಸಲಾಗ್ತದೆ. ಛತ್ರಪತಿ ಎನ್ನುವಂತ ಬಿರುದನ್ನ ಶಿವಾಜಿ ಅವರಿಗೆ ಜನರೇ ಕೊಟ್ಟಿತ್ತು. ಛತ್ರಪತಿ ಎಂಬ ಬಿರುದನ್ನ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಪಟ್ಟಾಭಿಷೇಕದ ಸಮಯದಲ್ಲಿ ಅವರಿಗೆ ಜನರು ನೀಡ್ತಾರೆ ಮತ್ತು ಇದನ್ನ ಅವರ ತಕ್ಷಣದ ಉತ್ತರಾಧಿಕಾರಿಗಳಂತ ಸಂಭಾಜಿ ಮತ್ತು ರಾಜಾರಾಮ್ ಮತ್ತು ಶಾಹು ಕೂಡ ಛತ್ರಪತಿ ಎನ್ನುವಂತ ಬಿರುದನ್ನ ಹೊಂದಿದ್ರು. ಇನ್ನು ಭಾರತೀಯ ನೌಕಾಪಡೆಯ ರಾಜ ಯಾರು ಎನ್ನುವಂತ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಬರ್ತದೆ. ಪಾಂಡ್ಯರು ದೊಡ್ಡ ಮಟ್ಟದ ಒಂದು ನೌಕಾಪಡೆಯನ್ನ ರಚಿಸಿದ್ರು. ಆದ್ರೂ ಕೂಡ ಛತ್ರಪತಿ ಶಿವಾಜಿ, ಪ್ರಿಯ ಮಿತ್ರರೇ, ನಮಗೆ ಹೆಚ್ಚಿನವರು ಎಣಿಸ್ಕೊಂಡಿದ್ದು ಛತ್ರಪತಿ ಶಿವಾಜಿ ಮೊಘಲರ ವಿರುದ್ಧ ಮಾತ್ರ ಹೋರಾಟ ಮಾಡಿದ್ರು ಅಂತ ಹೇಳಿ. ಅದಲ್ಲ, ಮೊಘಲರ ಜೊತೆಯಲ್ಲಿಯೇ ಅವರು ಬ್ರಿಟಿಷರ ವಿರುದ್ಧ ಮತ್ತು ಪೋರ್ಚುಗೀಸರ ವಿರುದ್ಧವೂ ಕೂಡ ಹೋರಾಟವನ್ನ ಮಾಡ್ತಾರೆ. ಆ ಹೋರಾಟವನ್ನ ಮಾಡಬೇಕಾದ್ರೆ ನನಗೆ ನೌಕಾಪಡೆಯನ್ನ ಕಟ್ಟುವುದು ಅಗತ್ಯ ಎಂಬ ಕಾರಣಕ್ಕೆ ಅವರು ನೌಕಾಪಡೆಯನ್ನ ಕಟ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಒಬ್ಬ ಮಹಾನ್ ಯೋಧ ಮತ್ತು ತಂತ್ರಜ್ಞರಾಗಿದ್ರು. 1674ರಲ್ಲಿ ಅವರು ಪಶ್ಚಿಮ ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಅಡಿಪಾಯವನ್ನ ಹಾಕಿದ್ರು. ಅವರನ್ನ ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಕೂಡ ಇವತ್ತಿಗೂ ಕೂಡ ಕರೆಯಲಾಗುತ್ತೆ. ಇನ್ನು ಮರಾಠ ಸಾಮ್ರಾಜ್ಯ ಹೇಗೆ ಕೊನೆಗೊಂಡಿತು ಅನ್ನುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಂಭಾಜಿಯ ನಂತರ ಮರಾಠದ ಪ್ರತಿಯೊಬ್ಬರು ಕೂಡ ಒಟ್ಟಾಗ್ತಾರೆ. ಹಿಂದವಿ ಸ್ವರಾಜ್ಯಕ್ಕಾಗಿ ಇಡೀ ಭಾರತದ ಪರ್ಯಂತವಾಗಿ ಆಕ್ರಮಣವನ್ನ ಮಾಡಿ ಮುಕ್ಕಾಲು ಭಾಗ ಅಖಂಡ ಭಾರತವನ್ನ ಅವರು ಆಕ್ರಮಿಸ್ತಾರೆ. ಇಂತಹ ಮಹಾನ್ ರಾಜ್ಯ ಅದು ಹೇಗೆ ಕೊನೆಗೊಳ್ತು ಅನ್ನುವಂಥ ಪ್ರಶ್ನೆಗೆ ಉತ್ತರ 1818ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಲ್ಲಿ ಪೇಶ್ವೆ ಬಾಜಿರಾವ್ II ಸೋಲುವುದರೊಂದಿಗೆ ಮರಾಠರ ಆಳ್ವಿಕೆ ಅಧಿಕೃತವಾಗಿ ಕೊನೆಗೊಳ್ಳುತ್ತೆ. ಮರಾಠರಲ್ಲಿ ಅತ್ಯುತ್ತಮವಾದಂತಹ ಕ್ಷಾತ್ರಿಯ ಗುಣ ಇತ್ತು, ಯುದ್ಧ ಮಾಡುವಂತಹ ಕೌಶಲವೂ ಕೂಡ ಇತ್ತು. ಆದರೆ ಬ್ರಿಟಿಷರ ಹತ್ರ ಗನ್ನುಗಳಿತ್ತು, ಬಂದೂಕುಗಳಿತ್ತು. ಅದರ ವಿರುದ್ಧವಾಗಿ ಇವರಿಗೆ ಹೋರಾಟವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಮರಾಠ ಸಾಮ್ರಾಜ್ಯ ಅಲ್ಲಿಗೆ ಕೊನೆಯಾಗುತ್ತೆ. ಇನ್ನು 5ನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನೌಕಾಪಡೆಯನ್ನ ಏಕೆ ನಿರ್ಮಿಸಿದ್ರು? ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೊಂಕಣ ಕರಾವಳಿಯಲ್ಲಿ ಕಲ್ಯಾಣ ಮತ್ತು ಭಿವಂಡಿಯನ್ನ ವಶಪಡಿಸಿಕೊಂಡ್ರು. ಅಲ್ಲಿ ಅವರು ಪಶ್ಚಿಮ ಕರಾವಳಿಯಲ್ಲಿ ಸಿದ್ದಿ, ಪೋರ್ಚುಗೀಸ್ ಮತ್ತು ಬ್ರಿಟಿಷ್ ಶಕ್ತಿಗಳೊಂದಿಗೆ ಸಂಪರ್ಕಕ್ಕೆ ಬಂದರು. ಈ ಶಕ್ತಿಗಳ ವಿರುದ್ಧ ಹೋರಾಡಲು ಬಲವಾದಂತಹ ನೌಕಾಪಡೆಯನ್ನ ಹೊಂದಿರುವುದು ಅಗತ್ಯ ಅಂತ ತಿಳಿದಂತಹ ಛತ್ರಪತಿ ಶಿವಾಜಿ ನೌಕಾಪಡೆಯನ್ನ ಕಟ್ತಾರೆ. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜರ ರಾಜಧಾನಿ ಯಾವ್ದಾಗಿತ್ತು? ಖಂಡಿತವಾಗಿಯೂ ರಾಜ್ಗಢ್. ಅಕ್ಷರಶಃ ಹೇಳುವಂತೆ ರಾಜ್ಗಢ್ ಅಂತ ಹೇಳಿದ್ರೆ ಅದೊಂದು ದೊಡ್ಡದೊಂದು ಕೋಟೆ. ಭಾರತದ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿರುವಂತಹ ಒಂದು ಬೆಟ್ಟದ ಕೋಟೆ ಆಗಿದೆ ಇದು. ಹಿಂದೂ ಮರಮೇದ್ ಎಂದು ಕರೆಯಲ್ಪಡುತ್ತಿದ್ದಂತ ಈ ಕೋಟೆಯು ಛತ್ರಪತಿ ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲಿ ಸುಮಾರು 26 ವರ್ಷಗಳ ಕಾಲ ಮರಾಠ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ನಂತರ ರಾಜಧಾನಿಯನ್ನ ರಾಯ್ಗಢ್ ಕೋಟೆಗೆ ಸ್ಥಳಾಂತರಿಸಲಾಯಿತು. ಇವಿಷ್ಟು ಛತ್ರಪತಿ ಶಿವಾಜಿ ಕುರಿತಾಗಿರ್ತಕ್ಕಂಥ ಮಾಹಿತಿ. ಮತ್ತೊಂದು ಎಪಿಸೋಡ್ ನಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಖಂಡ ಭಾರತ.